ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬರುವ ಕಿತ್ತೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಎಂಕೆ ಹುಬ್ಬಳ್ಳಿ ಪಟ್ಟಣ ಮೇಲ್ದರ್ಜೆಗೇರಿ ದಶಕಗಳಾದರೂ ಸಮಸ್ಯೆಗಳ ಸುಳಿಯಿಂದ ಹೊರಬರದೆ ಒದ್ದಾಡುವ ಪರಿಸ್ಥಿತಿ ಬಂದೊದಗಿದೆ. ಕೆಲವು ವಾರ್ಡ್ಗಳಲ್ಲಿ ಸಮರ್ಪಕವಾಗಿ ರಸ್ತೆ ಸಮಸ್ಯೆ, ಕುಡಿಯುವ ನೀರಿನ ಸಮಸ್ಯೆ, ರಸ್ತೆ ಹೆಕ್ಕೆಲದಲ್ಲಿ ಕಸ ಚೆಲ್ಲುವುದು, ಚರಂಡಿ ಸಮರ್ಪಕವಾಗಿ ಇಲ್ಲದೆ ಇರುವುದು, ಎಂಕೆ ಹುಬ್ಬಳ್ಳಿ ಪಟ್ಟಣದ ಒಳಗಡೆ ಸಂತೆಪೇಟೆ ಮಾರ್ಗದ ಪಿಡಬ್ಲ್ಯೂಡಿ ಮುಖ್ಯ ರಸ್ತೆಯಲ್ಲಿ ಸೇತುವೆ ನಿರ್ಮಾಣ ಮಾಡಿ 2 ವರ್ಷಗಳಾದರೂ ಕೂಡ ಸೇತುವೆ ಎರಡು ಕಡೆಯಲ್ಲಿ ರಸ್ತೆಯು ತುಂಬಾ ಹದಗೆಟ್ಟಿದ್ದು, ಮಳೆಗಾಲದಲ್ಲಿ ಎರಡು ಕಡೆ ರಸ್ತೆಯಲ್ಲಿ ನೀರು ನಿಂತು ವಾಹನ ಸವಾರು ಬಿದ್ದು ಸಾಕಷ್ಟು ಅಪಘಾತಗಳು, ಅನಾಹುತಗಳು ಸಂಭವಿಸುತ್ತಿರುವುದು ಕಾಮನ್ ಆಗಿಬಿಟ್ಟಿದೆ. ಇನ್ನು ಇದರ ಬಗ್ಗೆ ಮುಖ್ಯ ಅಧಿಕಾರಿಗಳು ಆದ ರವಿ ಮಾಸ್ತಿ ಹೊಳಿಮಠ ಅವರಿಗೆ ಕೇಳಿದ್ರೆ, ಈ ಬಗ್ಗೆ 1 ವರ್ಷಗಳಿಂದ ಮಾಡಿಸ್ತೀವಿ ಹೇಳ್ತಾ ಇರೋದು ನೋಡಿದ್ರೆ ಮತ್ತೊಂದು ಕಡೆ ಪಿಡಬ್ಲ್ಯೂಡಿ ಇಂಜಿನಿಯರ್ಸ್ ಗಳ ಬೆರಳು ತೋರಿಸ್ತಾ ಇದ್ದಾರೆ. ಇನ್ನು ಕಿರಿಯ ಇಂಜಿನಿಯರ್ ಸಾಹೇಬ್ರು ಚೌಹಾಣ್ ರವರಂತೂ ಯಾವುದೇ ಸಮಸ್ಯೆಗಳ ಬಗ್ಗೆ ತುಟಿಕ್ ಪಿಟಿಕ್ ಎನ್ನುವುದೇ ಇಲ್ಲ. ಒಟ್ಟಾರೆ ಇವರ ಆಶ್ವಾಸನೆಗಳನ್ನ ಕೇಳಿ ಪಟ್ಟಣದ ಜನತೆಗೆ ಸಾಕಾಗಿ ಬಿಟ್ಟಿದೆ. ಆದ್ದರಿಂದ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಭೇಟಿ ಕೊಟ್ಟು ಈ ಬಗ್ಗೆ ಸಮಗ್ರವಾಗಿ ವರದಿ ತಯಾರಿಸಿ ಬೆಳಗಾವಿ ಜಿಲ್ಲಾ ನಗರ ಅಭಿವೃದ್ಧಿ ಕೋಶ ನಿರ್ದೇಶಕರು ಮಲ್ಲಿಕಾರ್ಜುನ ಕಲಾದಗಿ ಅವರು ಹಾಗೂ ಇತ್ತೀಚೆಗೆ ನೂತನವಾಗಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾಗಿ ಆಯ್ಕೆಯಾದ ಸುರೇಶ್ ಮುತ್ನಾಳ ಅವರ ಜೊತೆ ಸಂವಾದ ಮಾಡಿ ಗಮನಕ್ಕೆ ತೆಗೆದುಕೊಂಡು ಬಂದು ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ವಿಶೇಷವಾಗಿ ಮಾನ್ಯ ಚೀಫ್ ಆಫೀಸರ್ಗಳಿಗೆ ಮತ್ತೆ ಅಧಿಕಾರಿಗಳಿಗೆ ಇವ್ರಿಗೆಲ್ಲ ಹೇಳಿ ಸಾಕಾಗಿತ್ತು. ನೋಡ್ರಿ, ಈ ರೀತಿ ಬರೇ ಸೇತುವೆ ಮಾಡ್ಬಿಟ್ರಿ, ಮಳೆಗಾಲದಲ್ಲಿ ನೀರ್ ನಿಲ್ತವೆ ಅಂತ ಹೇಳ್ಬಿಟ್ಟು ನೀವು ಬರೇ ಆರಿಸ್ಕೊಂಡ್ಬಿಟ್ಟು ಈ ರೀತಿ ಅಟ್ಲೀಸ್ಟ್ ಒಂದು ರಸ್ತೆ ಮಾಡಕ್ಕಾಗಿಲ್ಲ. ಆಯ್ತಾ, ಆ ಚೀಫ್ ಆಫೀಸರ್ ಬಂದು ಹೇಳಿದ್ರೆ ನಾಳೆ ಮಾಡ್ತಾರೆ, ನಾಡಿದ್ದು ಮಾಡ್ತಾರೆ ಅಂತ ಹೇಳ್ತೀರಾ. ನೋಡಿ, ನೀವು ಮಾಡಿದ್ದು ಒಂದ್ ರೀತಿ ಅಸಡ್ಡೆಗೆ ಈ ರೀತಿ ದಿನೇ ಈ ರೀತಿ ಇದಾಗ್ತಾ ಇದೆಯಲ್ಲ. ನೋಡಿ, ಮಳೆ ಬಂದಿದೆ. ಈಗ ಈ ರೀತಿ ಯಾರೋ ಬಿದ್ರೆ ಏನಾರು ಅನಾಹುತ ಆದ್ರೆ ಯಾರೇ ಜವಾಬ್ದಾರಿ? ದಯವಿಟ್ಟು ಬರ್ರಿ ಇಲ್ಲಿ ಬರ್ರಿ. ಹೇಳಿ, ನಿಮ್ ಹೆಸರು? ಎಲ್ಲಪ್ಪ ತುರ್ಗಲ್ರ. ಹೇಳಿ ಸರ್. ಹೆಣ್ಮಗಳನ್ನ ಕವಲ್ಯಾಗ ಬಿದ್ದಿಲ್ರಿ ಇಲ್ಲಿ ನೀರಾಗ. ಯಾವಾಗಿಂದ ಸಮಸ್ಯೆ ಐತಿದ್ದು? ಇದು 2 ವರ್ಷ ಆತ್ರ ಸಮಸ್ಯೆ ಐತೆ ಸರ್. ಮತ್ತೆ ಏನ್ ಮಾಡ್ತಾವ್ರೆಲ್ಲ ಇಲ್ಲಿ ಇರ್ತಕ್ಕಂತ? ಏನು ನಿಮ್ಮ ಅಧಿಕಾರಿಗಳು ಏನ್ ಮಾಡ್ತಾವ್ರೆ? ಅಧಿಕಾರಿಗಳು ಏನ್ ಹೇಳಿದ್ರು ಅವ್ರು ತಲೆಯಾಗ ತಗೊಳಲ್ರಿ. ಮತ್ ಮೆಂಬರ್ಗಳು ಏನ್ ಮಾಡ್ತಾವ್ರೆ? ಮೆಂಬರ್ಗಳು ಅವ್ರಿ, ಅಧಿಕಾರಿಗಳು ಅವ್ರಿ. ಹೌದಾ? ಹೋಗ್ತಾರು. ಈಗ ಅವರು ಅಡ್ಡಾಡೋದು ಇಲ್ಲೇ ಅಲ್ರಿ, ಎಲ್ಲಾರು ಅಡ್ಡಾಡೋದು. ನೋಡಿ, ಚೀಫ್ ಆಫೀಸರ್ ಅವ್ರವ್ರೆ, ಇದೆಲ್ಲ ಬೇಕಾ ನಿಮ್ಗೆ? ದಯವಿಟ್ಟು ನೀವು ನೋಡಿದ್ರೆ ಬರೇ ಮೂಗ್ ಮೇಲೆ ತುಪ್ಪ ಸವರ್ಬಿಟ್ಟು ಕಳಿಸ್ಬಿಡ್ತೀರಾ. ಮೊದ್ಲು ಈ ರಸ್ತೆನ ಇಮಿಡಿಯೇಟ್ ಆಗಿ ಮಾಡಿರ್ರಿ. ನೋಡಿ, ಜನಗಳು ಸಿಕ್ಕಾಪಟ್ಟೆ ಬೀಳ್ತಾವ್ರೆ ಅಂತ ಹೇಳ್ಬಿಟ್ಟು ಹೇಳ್ತಾವ್ರೆ. ಜನ ನಮಗ್ ಬೈತಾವ್ರೆ. ಮಾನ್ಯ PDPC ಸಾಹೇಬ್ರು, ಮಲ್ಲಿಕಾರ್ಜುನ್ ಕಲಾದಗಿ ಸಾಹೇಬ್ರೆ, ಯಾಕಪ್ಪ ನಿಮ್ಗೆ ಹೇಳ್ತಾ ಇದೀವಿ ಅಂದ್ರೆ ಇಲ್ಲಿ ಇರ್ತಕ್ಕಂಥ ಚೀಫ್ ಆಫೀಸರ್ ಹೇಳಿ ಸಾಕಾಗಿದೆ. ಯಾವ ಚೀಫ್ ಆಫೀಸರ್ ಅಂತೀರಾ? ಈಗ ನಾನು ಇರ್ತಕ್ಕಂಥದ್ದು ಜೊತೆ ಪಟ್ಟಣ ಪಂಚಾಯತಿ, MK ಹುಬ್ಳಿ ಪಟ್ಟಣ ಪಂಚಾಯತಿ ಚೀಫ್ ಆಫೀಸರ್ ಸಾಹೇಬ್ರು ಮತ್ತೆ ಇಲ್ಲಿರ್ತಕ್ಕಂಥ ಮೆಂಬರ್ಗಳು, ದಯವಿಟ್ಟು ನೋಡಿ, ಒಂದು ದೊಡ್ಡ ಸಮಸ್ಯೆಗಳಾಗಿದ್ದಾವೆ. ನೋಡಿ, ಈ ರೀತಿ ಆಯ್ತಾ, ಈ ರೀತಿ ಇದಾಗ್ಬಿಟ್ರೆ ಯಾವ ರೀತಿ? ಮೊದ್ಲು ದಯವಿಟ್ಟು ಮಳೆಗಾಲದಲ್ಲಿ ತುಂಬಾ ಸಮಸ್ಯೆ ಆಗ್ತಾ ಇದೆ. ನೋಡ್ರಿ, ಸಾಕಷ್ಟು ಒಂದ್ ರೀತಿ ಆ ಕಡೆ ಒಂದ್ ಸೇತುವೆನ ಮಾಡ್ಬಿಟ್ಟಿದ್ರೆ ಆ ಕಡೆ ಈ ಕಡೆ ನೀರು ಹೋಗ್ತಿದ್ದಂಗೆ ಮಾಡಿದಕ್ಕೆ ಸಮಸ್ಯೆ ಸೃಷ್ಟಿ ಆಗ್ತಾ ಇದೆ. ಅಟ್ಲೀಸ್ಟ್ ಅಲ್ಲಿ ಜನಗಳು ಬೀಳ್ತಾವ್ರೆ. ಎಷ್ಟ್ ಜನ ಬಿದ್ದರು ಈಗ? ನೋಡಿ, ಇಬ್ರು ಸಹ ಬಿದ್ದವ್ರಂತ. ಈಗ ನೋಡಿ, ಅವ್ರು ಹಾಸ್ಪಿಟ್ಲ್ಗೆ ಹೋಗಿದ್ದಾರೆ. ಯಾರೇ ಜವಾಬ್ದಾರಿ? ದಯವಿಟ್ಟು ನಾಳೆನೆ ಇದನ್ನ ಕೆಲಸ ಮಾಡೋದ್ ಕಲೀರಿ. ಏನೇನು ವಿಶೇಷವಾಗಿ ತಾವು ಪಟ್ಟಣ ಪಂಚಾಯತಿ ಅಧ್ಯಕ್ಷರಾಗಿದ್ರ MK ಹುಬ್ಳಿಗೆ ಸಾಕಷ್ಟು ಒಂದ್ ರೀತಿ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ವಿಶೇಷವಾಗಿ ಇಲ್ಲಿ ಮುಖ್ಯವಾಗಿ ಏನೇನು ಸಮಸ್ಯೆಗಳಿದಾವೆ? ಇಲ್ಲಿ ಒಳಚರಂಡಿ ಸಮಸ್ಯೆ ಇದೆ, ಅದೇ ರೀತಿ ರಸ್ತೆ ಸಮಸ್ಯೆ ಇದೆ, ಆಮೇಲೆ ನೀರಿಂದೆಲ್ಲ ಇದೆ. ಅದನ್ನೆಲ್ಲ ಶಾಸಕರ ಇದನ್ನ ಮಾಡತ್ತಾರ. ಒಂದು ಪಂಚಾಯತಿ ಬಿಲ್ಡಿಂಗ್ ಅನ್ನು ಕಟ್ಟಾಕ ರೊಕ್ಕನು ದುಡ್ಡನ್ನು ಶಾಂಕ್ಷನ್ ಮಾಡಿದಾರು. ಅದು ಈ ಸದ್ಯ ಇದ ಟೈಮ್ ಐತ್ ಬಂದೈತಿ. ಈಗ ಇನ್ನೊಂದು ತಿಂಗಳದೊಳಗೆ ಗ್ರಾಮ ಪಂಚಾಯತಿ ಪಟ್ಟಣ ಪಂಚಾಯತಿ ಅದು ಕಟ್ಟಡ ಗುದ್ಲಿ ಪೂಜೆ ಮಾಡೋರು ಅದಾರು. ಕೆಲಸ ಅಭಿವೃದ್ಧಿಗೆ ಅವರು ದುಡ್ಡನ್ನು ಕೊಟ್ಟಿದಾರು. ಅಭಿವೃದ್ಧಿ ಮಾಡೋ ವಿಚಾರ ಐತಿ, ಅಭಿವೃದ್ಧಿ ಮಾಡ್ತೀವಿ ಎಲ್ಲಾರು ಕೂಡ ಕೆಲಸ. ಈಗ ಸಾಕಷ್ಟು ಒಂದ್ ರೀತಿ ಚರಂಡಿಗೆ ಸಂಬಂಧಿಸಿದಂತೆ ಮತ್ತೆ ತ್ಯಾಜ್ಯ ಸಂಸ್ಕರಣೆಗೆ ವಿಶೇಷವಾಗಿ ಕಸ ಎಲ್ಲಂದ್ರಲ್ಲೇ ಕಸದ ಅವಳಿ ಜಾಸ್ತಿ ಇದೆ. ತಮ್ಮಲ್ಲಿರುವ ಸಮಸ್ಯೆ ನೀಗಿಸ್ತೀರಾ? ಜನರು ಸಹಕಾರ ಕೊಡ್ಬೇಕು. ಜನರ ಸಹಕಾರ ಕೊಡ್ಲಿಲ್ಲ ಅಂದ್ರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಜನರು ನಮ್ ಗಾಡಿಗಳು ಹೋಗ್ತಾ ಇರ್ತವೆ ಎಲ್ಲ ಓಣಿ ಒಳಗ. ಅವಾಗ ಹಸಿ ಕಸ ಬೇರೆ, ಒಣ ಕಸ ಬೇರೆ ಅಂತೇಳಿ ನಾವು ಒಂದು ಇದನ್ನ ಮಾಡ್ಕೊಂಡು ಗಾಡಿಗಳು ಕಳಿಸ್ತಾ ಇದೀವಿ. ಅದಕ್ಕೆ ಜನರ ಸಹಕಾರ ಕೊಟ್ರನ ಅದೆಲ್ಲ ಒಳ್ಳೇದಾಗತ್ತೆ. ದಯಮಾಡಿ ಜನರು ಸಹಕಾರ ಕೊಡ್ಬೇಕು. ಸಹಕಾರ ಕೊಟ್ಟದಾದ್ರು ಊರಾಗ ಸ್ವಚ್ಛತಾ ಉಳಿತೈತಿ. ಈಗ ಕೆಲವು ವಾರ್ಡ್ಗಳಲ್ಲಿ ಇಂಥವ್ರಿಗೂ ಸಹ ಸ್ವಲ್ಪ ರಸ್ತೆ ಸಮಸ್ಯೆ ಇದೆ. ವಿಶೇಷವಾಗಿ ಅದ್ರ ಬಗ್ಗೆ ತಮ್ಮ ಏನ್ ಪ್ಲಾನ್ಗಳಿದಾವೆ? ಇದೆ, ಮಾಡೋ ವಿಚಾರ ಇದೆ. ಎಲ್ಲೆಲ್ಲಿ ಸಮಸ್ಯೆ ಅದ ಅವನ್ನೆಲ್ಲ ಒಂದ್ ಸ್ವಲ್ಪ ಇದು ಮಾಡ್ಕೊಂಡ ಎಲ್ಲಾ ಸರಿ ಮಾಡೋ ವಿಚಾರ ಐತಿ. ಈಗ 24x7 ನೀರಿಂದ ಇದಾದ ಕೂಡಲೇ ಒಂದ್ ಸ್ವಲ್ಪ ಅಲ್ಲೆಲ್ಲಿ ರೋಡ್ ಕೆಟ್ಟಿದಾವು.
ಅವನ್ನೆಲ್ಲ ಒಂದ್ ಸ್ವಲ್ಪ ಏನಾರ ಇದನ್ ಮಾಡ್ಕೊಂಡ್ ಕೆಲಸ ರೋಡ್ ಮಾಡೋ ವಿಚಾರ ಐತಿ. ಈಗ 24/7 ಅಂತಕ್ಕಂಥ ನೀರಿನ ಅಡಿ ಒಂದ್ ಕಡೆ ರಸ್ತೆನೂ ಇದ್ ಮಾಡಿದ್ದಾರೆ. ಆ 24/7 ನೀರು ಸಹ ಮನೆಗೆ ತಲುಪಿಲ್ಲ ಒಂದು ಆರೋಪ ಇದೆ. ಅಮೃತ್ ಜೈಲ್ ಅಂತಕ್ಕಂಥದ್ದು ಇಲ್ಲ ಒಂದ್ ಕಡೆ ಯಾಕೆ ಅಧ್ಯಕ್ಷರ ಈ ರೀತಿ ಏನಾರು ಅವರೇ ಎಲ್ಲ ಇದ್ ಮಾಡ್ಬಿಟ್ರು, ಗುಳುಗ್ ಮಾಡ್ಬಿಟ್ರು? ಅದು ಅದ್ರ ಇದು ನಮ್ಗೆ ಪೂರ್ಣ ಕ್ಲಿಯರ್ ಗೊತ್ತಿಲ್ಲ. ಅದು ಇನ್ನೂ ಬಂದು ನೀರು ಇಲ್ಲಿ ಬಿದ್ದಿಲ್ಲ. ನೀರಿಂದು ನಾವ್ ಮನೆ ಕೇಳಿದ್ವಿ ಅವ್ರನ್ನ, ಮತ್ ನೀರಿಂದ ಹೆಂಗ ಏನ ಅಂತ ಹೇಳ್ಕಸ ಅವ್ರು ಒಮ್ಮೆ ಟ್ರಯಲ್ ಮಾಡಿದಾರೆ. ಇವಾಗ ಅದು ಟ್ರಯಲ್ ಎಲ್ಲೆಲ್ಲಿ ಏನೇನಾಗೈತಿ ಅಷ್ಟು ಕ್ಲಿಯರ್ ನಮಗೂ ಇನ್ನೂ ಗೊತ್ತಿಲ್ಲ. ಅದು ನೀರಿಂದು ಪ್ರಾಜೆಕ್ಟ್ ಬೇರೆಯವ್ರಿಗೆ ಐತಿ, ಇಲ್ಲಿ ಪೈಪ್ಲೈನ್ ನಳದ್ದು ಇದೊಬ್ಬರಿಗೆ ಬೇರೆ ಐತಿ. ನಾವ್ ನಳದ್ದೆಲ್ಲ ಕ್ಲಿಯರ್ ಮಾಡಿದವ್ರಿ, ನೀರ್ ಬಂದ ಇನ್ನ ಬರಾಕತೈತಿ, ನೀರಿನ ಕೆಲಸ ಚಾಲೂ ಐತಿ ಅಂತ ಹೇಳಿದಾರ ಅವ್ರ ಮಾಡಿ. ಕಾಮಗಾರಿ ಹೆಸರಲ್ಲಿ ರಸ್ತೆನೆಲ್ಲ ಒಂದ್ ರೀತಿ ಸಾಕಷ್ಟು ಹದ್ಗೆಡ್ಸ್ ಹೈದರಾಬಾದ್ ಮಾಡಿದ್ದಾರೆ. ಹೌದು, ಕಾಮಗಾರಿ ಹೆಸರಲ್ಲಿ ಕೆಟ್ಟದ್ದು ನಿಜ. ಒಂದ್ ತೊಡೆ ನಮ್ಮ ಸದಸ್ಯರು ಎಲ್ಲಾರು ಬೆನ್ನೈತಿ ಒಂದ್ ಸ್ವಲ್ಪ ಸುಧಾರಿಸ್ಕೊಂಡಿದಾರ, ಒಂದ್ ತೊಡೆ ಬೆನ್ನೈತಿ ಮಾಡಿಸ್ಕೊಂಡಿದಾರು. ಇನ್ನೂ ಅಲ್ಲೇ ಒಂದ್ ಸ್ವಲ್ಪ ಉಳ್ದವು. ಉಳಿದನ್ನು ನಾವು ಮೊನ್ನೆ ಹೇಳಿದ್ವು ಅವ್ರಿಗೆ, ಅವರು ಅವನ್ನೆಲ್ಲ ಸರಿ ಮಾಡಿ ಕೊಡ್ತೇವೆ ಅನ್ನೋ ಮಾತನ್ನು ಚೀಫ್ ಆಫೀಸರ್ ಮುಂದೆ ಹೇಳಿದಾರು. ಈಗ ವಿಶೇಷವಾಗಿ ಇಲ್ಲಿ ಒಂದು ಪಟ್ಟಣ ಪಂಚಾಯತ್ಗೆ ಪ್ರಮುಖ ಬ್ಯಾಕ್ ಬೋನ್ ಅಂದ್ರೆ ಪೌರ ಕಾರ್ಮಿಕರದು. ವಿಶೇಷವಾಗಿ ಅವ್ರಿಗೆ ಸಂಬಂಧಿಸಿದಂತೆ ಒಂದ್ ರೀತಿ ವೇತನದ ಸಮಸ್ಯೆಗಳಿದಾವೆ. ಸಿಬ್ಬಂದಿಗಳಾಯ್ತು, ಪೌರ ನೌಕರರಾಯ್ತು, ತಮ್ಮ ಅವಧಿಯಲ್ಲಿ ಏನಾದ್ರು ಆ ಒಂದು ವೇತನಗಳು ಕೊಡುತ್ತಾರೆ ಅಂತ ನಿರೀಕ್ಷೆ ಮಾಡ್ಬೋದಾ? ಪೌರ ಕಾರ್ಮಿಕರ ಪೇಮೆಂಟ್ ಏನಿದೆ ಅರ್ಧ ಪಂಚಾಯತ್ ನಮ್ಮ ಪಟ್ಟಣ ಪಂಚಾಯತಿಯಿಂದ ಕೊಡ್ಬೇಕು ಅನ್ನುವಂಥದ್ದು ಇದನ್ನ ಮಾಡಿದಾರು. ಪಟ್ಟಣ ಪಂಚಾಯತಿಯಲ್ಲಿ ಸರಿಯಾಗಿ ಇನ್ನೂ ದುಡ್ಡಿನ ಕೊರತೆ ಇದೆ. ಅದನ್ನೆಲ್ಲ ಇದನ್ನ ಮಾಡಿಕೆಸ ಒಂದ್ ಸ್ವಲ್ಪ ಇದಾಗಬೇಕಾದ್ರೆ ಒಂದ್ ಸ್ವಲ್ಪ ಟೈಮ್ ತಿದ್ದತಿ. ಅವ್ರ ಪೌರ ಕಾರ್ಮಿಕರ ವೇತನ ಎಲ್ಲ ಮುಗಿಸೋ ವ್ಯವಸ್ಥೆ ಮಾಡ್ತೀವಿ. ಮತ್ತೆ ವಿಶೇಷವಾಗಿ MK ಹುಬ್ಳಿ ಪಟ್ಟಣ ಪಂಚಾಯತಿಗೆ 10 ವರ್ಷಕ್ಕಿಂತ ಜಾಸ್ತಿ ಆಗ್ಬಿಡ್ತು. ಇಂಥ ಸಂದರ್ಭದಲ್ಲಿ ಇಲ್ಲಿ ಗ್ರಾಮ ಪಂಚಾಯತಿ ಲೆವೆಲ್ ನಗರ ಒಂದ್ ರೀತಿ ಗ್ರಂಥಾಲಯ ಇದೆ. ವಿಶೇಷವಾಗಿ ಸಾಕಷ್ಟು ವರದಿ ಬೆಳೆ ಚೆಲ್ಲಿದ್ವಿ. ತಮ್ಮ ಓದಿಲಾದ್ರೂ ಏನಾದ್ರು ಅದನ್ನ ಸಾಕಷ್ಟು ಶಿಥಿಲನೂಗೊಂಡಿದೆ ಕಟ್ಟಡ. ಏನಾದ್ರು ಅದನ್ನ ಬೇರೆ ಕಡೆ ಸ್ಥಳಾಂತರ ಮಾಡ್ತೀರಾ? ಈಗ ಮೊನ್ನೆ ಇದ್ರೊಳಗ ನಮ್ಮ ಶಾಸಕರ ಗಮನಕ್ಕೆ ತಂದಿದ್ದೇವೆ ಅದನ್ನ. ಅವರು ಅದಕ್ಕೊಂದು ಇದನ್ನ ಮಾಡಿ ಕೆಲಸ ಅದನ್ನ ಕಟ್ಟಡ ಇದನ್ನ ಮಾಡೋದು ಅಂತ ಹೇಳಿದಾರು. ಬಹುಶಃ ಅದ ನಾಳೆ ಮೀಟಿಂಗ್ದಾಗ ಇಟ್ಕೋತೇವ್ರ. ಅಲ್ಲ ಅಧ್ಯಕ್ಷರೇ, ಈಗ ಶಿಥಿಲಗೊಂಡಿದೆ, ಮೊನ್ನೆ ತಾನೇ ಹೇಳಿದ್ರು ಅದನ್ನ ತಾತ್ಕಾಲಿಕ ಬೇರೆ ಕಡೆ ಶಿಫ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಮಳೆಗಾಲ ತುಂಬಾ ಸೋರುತ್ತೆ, ಸಾಕಷ್ಟು ಎಲ್ಲಂದ್ರಲ್ಲೇ ಗೋಡೆಗಳು ಬಿರ್ಬಿಟ್ಟವೆ. ಈ ತಾತ್ಕಾಲಿಕ ಎಲ್ಲ ಕಡೆ ಶಿಫ್ಟ್ ಮಾಡ್ತೀರಾ? ಶಿಫ್ಟ್ ಮಾಡಕ್ ಜಾಗ ನೋಡ್ಲಿಕ್ಕತ್ತಾರ. ಸರ್, ಅದ ಒಂದ್ ಜಾಗ ಇದೆ, ಅದ್ರ ಗುಡಿ ಮೇಲೆ ಇದೆ. ಅವರು ನಾವು ಅಲ್ಲಿ ಏನಾರ ಮಾಡೋದು ಅಂತೇಳಿ ವಿಚಾರ ಮಾಡತ್ತಾರ ಅವರು. ಒಟ್ ನೋಡ್ಕೊಂಡ್ ಮಾಡ್ತೇವ್ರಿ. ಒಟ್ಟಾರೆ ಒಬ್ಬ ಪಟ್ಟಣ ಪಂಚಾಯತಿ ಅಧ್ಯಕ್ಷರಾಗಿ ವಿಶೇಷವಾಗಿ ಪಟ್ಟಣ ಪಂಚಾಯತಿ ವ್ಯಾಪ್ತಿ ಎಲ್ಲಾ ನಿವಾಸಿಗಳಿಗೆ ಏನ್ ಭರವಸೆ ನೀಡ್ಲಿಕ್ಕೆ ಇಷ್ಟಪಡ್ತೀರಾ? ಏನ್ ಅಭಿವೃದ್ಧಿ ಮಾಡೋದು, ಎಲ್ಲಾರ ಸಹಕಾರ ತೊಗೊಳೋದು, ಅಭಿವೃದ್ಧಿ ಮಾಡೋದು. 14 ಜನ ಸದಸ್ಯರ ಎಲ್ಲಾರು ಸಹಕಾರ, ಶಾಸಕರ ಸಹಕಾರ ಕೊಡ್ಲಿಕ್ಕತ್ತಾರ. ಎಲ್ಲಾರು ಕೂಡ್ಕೆಸ್ ಊರನ್ನ ಹಿರಿಯರ ಸಹಕಾರ, ನಮ್ಮ 14 ಜನ ಸದಸ್ಯರ ಸಹಕಾರ ತಗೊಂಡು ಅಭಿವೃದ್ಧಿ ಮಾಡಿ. ಇನ್ನಾದ್ರೂ ಈ MK ಹುಬ್ಬಳ್ಳಿ ಪಟ್ಟಣ ಪಂಚಾಯಿತಿಯ ಸಮಸ್ಯೆಗಳಿಗೆ ಮುಕ್ತಿ ಸಿಗುತ್ತಾ ಕಾದು ನೋಡಬೇಕಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.